ಜಾತ್ಯತೀತವಾದಿಗಳೇ, ಇದಕ್ಕೆ ನಿಮ್ಮ ಬಳಿ ಉತ್ತರವಿದೆಯಾ? ಪಾಯಿಂಟ್ ನಂಬರ್ 1, ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಪುಸ್ತಕದಲ್ಲಿ ರಾಮ, ಲಕ್ಷ್ಮಣ, ಹನುಮಂತ ಎಲ್ಲರೂ ಸಹ ಇದ್ದರು. ಪಾಯಿಂಟ್ ನಂಬರ್ 2, ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಪುಸ್ತಕದಲ್ಲಿ ಎಲ್ಲಿಯೂ, ಯಾವ ಮೂಲೆಯಲ್ಲಿಯೂ, ಯಾವ ಪುಟಗಳಲ್ಲಿಯೂ ಸಹ ಜಾತ್ಯತೀತ ಎಂಬ ಪದವಿರಲಿಲ್ಲ. ಹಾಗೆ ಅವರು ಎಲ್ಲಿಯೂ ಸಹ ಭಾರತ ಎಂಬುವಂತಹದ್ದು ಜಾತ್ಯತೀತ ದೇಶ ಅಂತ ಎಲ್ಲಿಯೂ ಸಹ ಉಲ್ಲೇಖವನ್ನು ಮಾಡಿರಲಿಲ್ಲ. ಪಾಯಿಂಟ್ ನಂಬರ್ 3, ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಪುಸ್ತಕದಲ್ಲಿ ನೀವುಗಳು ಜಾತ್ಯತೀತ ಎಂಬ ಪದವನ್ನು ಸೇರಿಸುವಾಗ, ದಯಮಾಡಿ ಕ್ಷಮಿಸಿ, ತುರುಕುವಾಗ ನೀವುಗಳು ಯಾವುದೇ ರೀತಿಯಾದಂತಹ ಸಾಂವಿಧಾನಿಕವಾಗಿ ಸಂಸತ್ತಿನಲ್ಲಿ ಚರ್ಚೆಗಳನ್ನು ನಡೆಸಲೇ ಇಲ್ಲ. ನೀವುಗಳು ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಪುಸ್ತಕದಲ್ಲಿ ಜಾತ್ಯತೀತ ಎಂಬ ಪದವನ್ನು ತುರುಕಿದಂತಹದ್ದು ತುರ್ತು ಪರಿಸ್ಥಿತಿಯನ್ನು ಹೇರಿ. ಪಾಯಿಂಟ್ ನಂಬರ್ 4, ಅಂಬೇಡ್ಕರ್ ಅವರು ಬರೆದಂತಹ ನೀಲಿ ಸಂವಿಧಾನ ಪುಸ್ತಕವನ್ನು ಅದು ಏತಕ್ಕಾಗಿ, ಯಾವ ಕಾರಣಕ್ಕಾಗಿ ಕಮ್ಯುನಿಸ್ಟರ ಕೆಂಪು ಸಂವಿಧಾನದ ರೀತಿಯಾಗಿ ನೀವುಗಳು ಬದಲಾಯಿಸಿದಂತಹದ್ದು. ಭಾರತದಂತಹ ದೇಶದಲ್ಲಿ ಜಾತ್ಯತೀತವಾದವನ್ನು ಪಾಲಿಸುವುದು ಅಂದರೆ ನಮ್ಮ ಮನೆಗೆ ನಾವೇ ಬೆಂಕಿಯನ್ನು ಹಾಕಿಕೊಂಡ ಹಾಗೆ. ಜಾತ್ಯತೀತವಾದಿಗಳೇ, ನಿಮ್ಮನ್ನು ನೀವೇ ಒಮ್ಮೆ ಪ್ರಶ್ನೆಯನ್ನು ಮಾಡಿಕೊಳ್ಳಿ, ಇಲ್ಲಿ ಯಾರು ಸಂವಿಧಾನಕ್ಕೆ ಅವಮಾನವನ್ನು ಮಾಡ್ತಾ ಇರುವಂತಹದ್ದು ಅಂತ ನಿಮಗೆ ಉತ್ತರ ದೊರೆಯುತ್ತೆ.